ಹೇಗಿದೆಯೋ ಹೊಸ ಜೀವನ? ಆರಾಮಾಗಿದೆಯೋ, ಉಸಿರು ಕಟ್ಟಿಸ್ತಾ ಇದೆಯೋ? ಅಪ್ಪ ಅದು ಮೊನ್ನೆಯಿಂದ ನಿನ್ನ ಜೊತೆ ಸರಿಯಾಗಿ ಮಾತಾಡೋಕ್ಕೆ ಆಗಲಿಲ್ಲ. ಆದರೆ ನಿನ್ನ ಹೃದಯದಲ್ಲಿ ಎಷ್ಟು ತಳಮಳ ಆಗ್ತಾ ಇದೆ ಅಂತ ನನಗೆ ಗೊತ್ತಾಗ್ತಿದೆ ಕಣೋ. ಕಾರಣ ನಿನ್ನ ಪ್ರೀತಿ ಬಗ್ಗೆ ಗೊತ್ತಿದ್ದು ಅದನ್ನು ಉಳಿಸ್ಕೊಳ್ಳೋಕ್ಕಾಗದೇ ಇರೋಷ್ಟು ಅಸಹಾಯಕರಾಗಿಬಿಟ್ವಪ್ಪ ನಾವು. ನಮಗೆ ಎದೆಯೊಳಗೆ ಕೆಂಡ ಹಾಕಿದಾಗ ಆಗ್ತಾ ಇದೆ. ಇನ್ನು ನಿನ್ನನ್ನು ಅದೆಷ್ಟು ಸುಡ್ತಾ ಇರಬೇಕಪ್ಪ ಅದು. ಕ್ಷಮಿಸು ಅಂತ ಕೇಳೋ ಅರ್ಹತೆನೂ ಇಲ್ಲ ಕಣೋ ನಮಗೆ. ಅಪ್ಪ ಪ್ಲೀಸ್, ಎಲ್ಲ ಸರಿ ಹೋಗುತ್ತೆ, ನಂಗೆ ಭರವಸೆ ಇದೆ. ನೀವು ಪ್ಲೀಸ್ ಟೆನ್ಷನ್ ತಗೋಬೇಡಿ. ಸರಿಯಾಗತ್ತಾ? ಹೇಗೆ ಸರಿಯಾಗತ್ತಾ? ಸರಿಯಾಗಲ್ಲ ಅನ್ನೋ ಅನುಮಾನದಿಂದ ಕೇಳ್ತಾ ಇಲ್ಲ. ಹೇಗೆ ಆ ನಂಬಿಕೆ? ಯಾವ ಭರವಸೆ? ಕಾಳಜಿ ಕಾಳಜಿ ಅಪ್ಪನಾಗಿ ನಂದು. ಅಮ್ಮ ನೋಡಿದ್ರೆ ಸತ್ಯ ಯಾರಿಗೂ ಹೇಳ್ಬೇಡ ಅಂತ ಹೇಳ್ತಿದ್ದಾರೆ. ಆದರೆ ಅಪ್ಪ ಈ ಸತ್ಯ ಗೊತ್ತಿಲ್ಲದೆ ಎಷ್ಟು ನೋವು ಅನುಭವಿಸ್ತಿದ್ದಾರೆ. ಈಗಾದರೂ ಹೇಳ್ಬಿಡ್ಲಾ? ಅಪ್ಪ ಒಂದೇ ನಿಮಿಷ. ಅಯ್ಯೋ, ನಾನ್ ತಳ್ಬೇಕು ಅಂತ ತಳಿಲ್ಲಪ್ಪ. ಈ ಮನೆಯವ್ರಿಗೆ ಗೊತ್ತಾಯ್ತು ಅಂದ್ರೆ ನನ್ ಕತೆ ಮುಗಿಸ್ಬಿಡ್ತಾರೆ. ನೀನೇ ಬಿದ್ಬಿಟ್ಟು ಒಳ್ಳೆ ಇಲ್ಲೇ ನಿತ್ಯ ಹಿಂಗೆಲ್ಲ ಮಾಡೆ ಮಾಡೆ. ಅಯ್ಯೋ ಅಯ್ಯೋ ದೇವ್ರೆ, ಬಮ್ಮ ಬಾಬಾ ನೀನೇನಾರು ಮಾಡಪ್ಪ. ಕಣ ಕಣ. ಏನ್ ಯೋಚನೆ ಮಾಡ್ತಿದ್ಯಾ? ಇಲ್ಲಮ್ಮ, ಏನೂ ಇಲ್ಲ. ನನ್ನಿಂದ ಏನೋ ಮುಚ್ಚಿಡ್ತಿದ್ಯಾ ಅಲ್ವಾ? ನೀನ್ ಹೇಳ್ದೆ ಇದ್ರೆ ನನಗೆ ಗೊತ್ತಾಗಲ್ಲ ಅನ್ಕೋಬೇಡ, ನನಗೆಲ್ಲ ಗೊತ್ತು. ತಾಯಿ ಹೊಟ್ಟೆಗೆ ಅಷ್ಟು ಅರ್ಥ ಆಗಲ್ವಾ? ನಾನು ನಿನ್ನ ಹೆತ್ತಿಲ್ದೆ ಇರ್ಬೋದು, ಆದ್ರೆ ನನ್ನ ಕರುಳು ನಿನ್ನ ಮಗ ಅಂತ ಒಪ್ಕೊಂಡಾಗಿದೆ. ನಿನ್ ಸಂತಾನ ನನ್ನ ಹತ್ರ ಯಾಕೋ ಮುಚ್ಚಿಡ್ತಿದ್ಯಾ? ಏನ್ ಹೇಳು? ಒಂದು ವಾರದಲ್ಲೇ ಏನೇನೆಲ್ಲ ಬದಲಾಗೋಯ್ತಲ್ಲ. ಏನೋ ಆಗಬೇಕಾಗಿದ್ದು ಏನೋ ಆಗಿ ಅದ್ರ ಬೆನ್ನಲ್ಲೇ ಏನೇನೋ ನಡೆದಿತ್ತು. ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೆ. ಸಾರಿ ಕಂದ. ಸಾರಿ ಯಾಕಮ್ಮ? ಇದಕ್ಕೆ ನೀವೇನು ಮಾಡೋಕ್ಕಾಗುತ್ತೆ? ನಿನ್ ಮನ್ಸು ದೊಡ್ಡದು ಅಂತ ಇಷ್ಟೊಂದು ದೊಡ್ಡ ಹೊರೆನ ನಿನ್ ಮೇಲೆ ಹೊರಿಸಬಾರ್ದಿತ್ತು. ಇದರಲ್ಲಿ ನನ್ನ ತಪ್ಪೆ ಜಾಸ್ತಿ ಇರೋದು. ಅಮ್ಮ ಆಗಿ ನಾನೇ ನನ್ನ ಮಗನ ಕಷ್ಟಕ್ಕೆ ನೋಡ್ಬಿಟ್ನೇನೋ ಅಂತ ಪ್ರತಿ ಕ್ಷಣ ಅನಿಸ್ತಿರುತ್ತೆ. ಇಲ್ಲಮ್ಮ, ಆ ಕ್ಷಣಕ್ಕೆ ನೀವು ಹಾಗೆ ಮಾಡಿಲ್ಲ ಅಂದಿದ್ರೆ, ನನ್ನ ತಾಳಿ ಕೈ ಕೊಟ್ಟು ಕೋಣೆ ಕಳಿಸಿಲ್ಲ ಅಂದಿದ್ರೆ ಇನ್ನೇನೇನೋ ಆಗೋಗ್ತಿತ್ತು. ನಿಜ ಹೇಳಬೇಕು ಅಂದರೆ ನೀವು ನಮ್ಮನ್ನೆಲ್ಲ ಕಾಪಾಡಿದ್ದೀರಾ. ಆದ್ರೆ ನಿಮ್ಮ ಅಪ್ಪನ ಬಗ್ಗೆ ನಿಜ ಹೇಳಿದ್ರೆ ಈ ಕಷ್ಟನೂ ಇರ್ತಿರ್ಲಿಲ್ಲ ಕಣ್ಣ. ನಾನು ಆ ವಿಷಯನ ನಿನ್ನ ಹತ್ರ ಹೇಳ್ಬಿಡ್ಬೇಕಿತ್ತು. ಎಂತೆಂಥ ಕಷ್ಟದಲ್ಲೂ ನಿನ್ನ ನೀನ್ ಕಾಪಾಡ್ಕೊಂಡ್ ಬಂದಿದ್ಯಾ. ಇದನ್ನು ಅಂಥದೇ ಒಂದು ಪರೀಕ್ಷೆ ಅನ್ಕೋ. ಇನ್ ಮುಂದೆ ಯಾವುದೇ ತರದ ತೊಂದರೆ ಬರ್ದೇ ಇರೋ ಹಾಗೆ ನಾನ್ ನಿನ್ ಜೊತೆ ಇರ್ತೀನಿ. ಕರ್ಣ, ನೀನ್ ಇಲ್ಲಿದ್ಯಾ? ಯಾಕೇನಾಯ್ತು? ನಾನು ಇವಾಗ ನಿನ್ಗೊಂದು ವಿಷಯ ಹೇಳ್ತೀನಿ, ನನ್ನ ನಂಬ್ತೀಯಾ? ನಾನು ಹೇಳ್ದಂಗ್ ಮಾಡ್ತೀಯಾ? ಅಮ್ಮ, ಈ ಮಾತನ್ನ ಬಾಯ್ ಬಿಟ್ಟು ಕೇಳ್ಬೇಕಾ? ಅಷ್ಟು ದೂರ ಆಗ್ಬಿಟ್ನಾ ನಾನು? ಅಥವಾ ನನ್ನ ಮೇಲೆ ನಂಬಿಕೆ ಹೊರಟೋಯ್ತಾ? ಅಯ್ಯೋ, ನಿನ್ನನ್ನು ದೂರ ಮಾಡ್ಕೊಂಡು ನಾನು ಯಾವ ನರ್ಕಕ್ಕೆ ಹೋಗ್ಲಿಕ್ಕಂದ? ನಾನು ನಿನ್ನನ್ನೇ ಹುಡ್ಕೊಂಡು ಬಂದೆ. ನನಗೆ ತೇಜಸ್ ಎಲ್ಲಿದ್ದಾನೆ ಅಂತ ಗೊತ್ತಾಯ್ತು. ಹೇಳಿದ್ರಿ? ನೀವು ಬಾಯ್ ತಪ್ಪು ಹೇಳಿದ್ರೆ ಅಥವಾ ನಾನೇ ತಪ್ಪ ಕೇಳಿಸ್ಕೊಂಡ? ನಾನು ಹೇಳಿದ್ದು ಸರಿನೇ, ನೀನ್ ಕೇಳಿಸ್ಕೊಂಡಿದ್ದು ಸರಿನೇ. ತೇಜಸ್ ಎಲ್ಲಿದ್ದಾನೆ ಅಂತ ನನಗೆ ಗೊತ್ತು. ನೀನ್ ಇವಾಗ್ಲೇ ಚಿಕ್ಕಮಂಗ್ಳೂರ್ಗೆ ಹೊರಡು. ತೇಜಸ್ ಚಿಕ್ಕಮಂಗ್ಳೂರ್ ಇದ್ದಾನ? ಕಣ್ಣ, ನಿಮ್ಮ
ಮೊದಲು ನಿತ್ಯನ ಕರ್ಕೊಂಡು ಆದಷ್ಟು ಬೇಗ ಹೊರಡು. ಅವ್ರಿಗೆ ವಿಷಯ ಗೊತ್ತಾದ್ರೆ ತೇಜಸ್. ಏನ್ ಹೇಳ್ತಿದ್ದೀರಮ್ಮ? ಯಾರ ವಿಷಯ ಗೊತ್ತಾದ್ರೆ ತೇಜಸ್ಗೆ ಏನಾಗುತ್ತೆ? ಅಮ್ಮ ಪ್ಲೀಸ್, ಮನ್ಸಲ್ಲಿ ಏನಿದ್ರು ನೇರವಾಗಿ ಹೇಳಿ. ಈಗ ತೇಜಸ್ನ ಹುಡ್ಕೋದು ಅಷ್ಟೇ ಮುಖ್ಯ. ತೇಜಸ್ ಅಲ್ಲಿಂದ ಹೊರಡೋ ಮೊದಲು ನೀವಲ್ಲಿಗೆ ತಲುಪಬೇಕು. ಅಲ್ಲಿಂದ ಅವ್ನು ಹೊರಟ್ರೆ ಏನಾಗುತ್ತೆ? ಮತ್ತೆ ಅವನು ಎಲ್ಲಿದ್ದಾನೆ ಅಂತ ಹುಡ್ಕೋ ಕಷ್ಟ ಆಗುತ್ತೆ. ದಯವಿಟ್ಟು ಇದನ್ನೆಲ್ಲ ನೀನು ಆಮೇಲೆ ಮಾತಾಡು ಕಂದ. ಈಗ ತಕ್ಷಣ ನೀನು ನಿತ್ಯನ ಕರ್ಕೊಂಡು ಹೊರಡು. ಅಮ್ಮನೇ ಇಲ್ಲಿವರೆಗೂ ನನ್ನ ಹತ್ರ ಏನೂ ಮುಚ್ಚಿಟ್ಟಿಲ್ಲ. ಪ್ಲೀಸ್ ಇದನ್ನ ಮುಚ್ಚಿಡ್ಬೇಡಿ. ನಿಜ ಹೇಳಿ, ತೇಜಸ್ ಅಲ್ಲಿದ್ದಾನೆ ಅಂತ ಸತ್ಯ ನಿಮ್ಗೆ ಹೇಗೆ ಗೊತ್ತಾಯ್ತು? ನಿಮ್ಗೆ ಯಾರು ಹೇಳಿದ್ರು? ಆಮೇಲೆ ಹೇಳ್ತೀನಿ, ಹೊರಡು ಕಂದ. ನೀವು ಖಂಡಿತದಿಂದ ಏನೋ ಮುಚ್ಚಿಡ್ತಿದ್ದೀರಾ. ಅಮ್ಮ ಪ್ಲೀಸ್, ಏನೇ ಇದ್ರು ಹೇಳಿ. ಇದು ಮನ್ಸಲ್ಲಿ ಮುಚ್ಚಿಟ್ಕೊಂಡಿರೋ ವಿಷಯ ಅಲ್ಲ. ತೇಜಸ್ ಬಗ್ಗೆ ಏನ್ ಗೊತ್ತಾದ್ರೂ ಹೇಳಿ. ಅಮ್ಮ, ನನ್ನ ಹತ್ರ ಹೇಳ್ಕೊಳಕ್ ಹಿಂಜರಿಕೆನಾ? ಇಲ್ಲ ಕಣೋ, ನಿನ್ನ ಹತ್ರ ಹೇಳ್ಬಾರ್ದು ಅಂತ ಏನಿಲ್ಲ. ನನ್ನ ಫ್ರೆಂಡ್ ಹತ್ರ ಮಾತಾಡ್ತಾ ತಡ್ಕೊಳಕ್ಕಾಗದೆ ಈ ವಿಚಾರನೆಲ್ಲ ಹೇಳ್ದೆ. ಅವ್ರ ಮನೆಯವರು ಡಿಪಾರ್ಟ್ಮೆಂಟ್ ಅಲ್ಲಿ ಇರೋದ್ರಿಂದ ಅವ್ರೆಲ್ಲೆಲ್ಲೋ ವಿಚಾರಿಸಿ ಹುಡುಕ್ದಾಗ ಈ ವಿಷಯ ಗೊತ್ತಾಯ್ತು. ನೀನ್ ಇವಾಗ್ಲೇ ಚಿಕ್ಕಮಂಗ್ಳೂರಿಗೆ ಹೊರಡ್ಲಿಲ್ಲ ಅಂದ್ರೆ ಮತ್ತೆ ತೇಜಸ್ ಅಲ್ಲಿಂದ ಹೊರಡ್ಬೋದು. ನೋಡು ಕರ್ಣ, ನನ್ಗೆ ಇವಾಗ ಯಾರು ಹೇಳಿದ್ರು ಏನ್ ಹೇಳಿದ್ರು ಅನ್ನೋದು ಮುಖ್ಯ ಅಲ್ಲ. ನಿತ್ಯನ ತೇಜಸ್ ಜೊತೆ ಸೇರ್ಸೋದೇ ಮುಖ್ಯ.